ನಮಸ್ತೆ ಫ್ರೆಂಡ್ಸ್. ನಂದು ಶೈನ್ ಹೇಳಿಬಿಡ್ತೀನಿ ನಾನು. ಏನಂತಂದರೆ, ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರೋ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಏನು ಹಿಂಗೆ ಬರ್ತಿದ್ದಾರೆ ವಿಡಿಯೋ, ಏನು ತೊಗೊಂಡು ಬರ್ತಿದ್ದಾರೆ ಅಂತಂದೇಳಿ ನಿಮಗೆಲ್ಲ ಅನಿಸಿರಬೇಕು. ಬಟ್ ತಮ್ಮನೇಲಿ ನೋಡ್ಕೊಂಡು ಗೊತ್ತಾಗಿರ್ಬೋದು ನಿಮಗೆ. ಏನಂತಂದ್ರೆ, ನನಗೆ ಒಂದು ಖುಷಿಯಾಗಿರೋ ವಿಷಯ ಮತ್ತು ನಿಮ್ಮ ಕಡೆ ನಾನು ಶೇರ್ ಮಾಡ್ಕೊಳ್ಳೋ ವಿಷಯ ಏನು ಅಂತಂದರೆ, ನಂದು ಸಬ್ಸ್ಕ್ರೈಬ್ ಬಂದುಬಿಟ್ಟು 2K ಆಗೈತಿ, ಅಂದರೆ 2000 ಆಗೈತಿ. ಇದೇನು ದೊಡ್ಡ ವಿಷಯ ಅಂತ ಅನ್ಕೋಬೇಡ್ರಿ, ಬಟ್ ನನಗೆ ಮಾತ್ರ ಇದು ದೊಡ್ಡ ವಿಷಯನೇ. ಯಾಕೆ ಅಂತಂದ್ರೆ, ನನಗೊಂದು 1000 ಸಬ್ಸ್ಕ್ರೈಬ್ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟಪಟ್ಟಿದ್ದೆ. ಹಾಗೆ ಹುಚ್ಚಿಡ್ದಿತ್ತು ನನಗೆ. ದಿನ ಒಂದೊಂದು ಮೊಬೈಲ್ ತೆಗೆಯೋದು, ಟಿ ನೋಡೋದು, ಎಷ್ಟು ಸಬ್ಸ್ಕ್ರೈಬ್ ಆದವು, ಯಾರಾದರೂ ಲೆಸ್ ಆಗಿದ್ದರೆ ಇನ್ನೂ ಬೇಜಾರು ಮಾಡ್ಕೋತಿದ್ದೆ ನಾನು. ಅಷ್ಟು ಹಂಗೆ ಆಗ್ತಿದ್ದವಳಿಗೆ ಈಗ 2000 ಅಥವಾ 2K ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಯಾರಿಗೆ ತಾನೇ ಖುಷಿ ಆಗಂಗಿಲ್ಲ. ಅದಕ್ಕೆ ಈ ವಿಷಯ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತಂದು ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೆ. ನಾವು ತೀರಾ ಸಾಮಾನ್ಯರು, ಅಂದರೆ ಯೂಟ್ಯೂಬಲ್ಲಿ ತೀರಾ ಸಾಮಾನ್ಯರು, ಸೆಲೆಬ್ರಿಟಿಗಳೇನಲ್ಲ. ಸಾಮಾನ್ಯರು ಇವಾಗ ಒಂದೊಂದೇ ಹೆಜ್ಜೆ ಇಡ್ತಾ ಇರೋರು. ನಾವು ಸೆಲೆಬ್ರಿಟಿಗಳ ಲೆವೆಲಿಗೆ ಹೋಗೋಕ್ಕೂ ಆಗಂಗಿಲ್ಲ, ನನಗದು ಗೊತ್ತು. ಆದರೆ ಸಣ್ಣ ಸಣ್ಣ ವಿಷಯಗಳನ್ನ ನಾವು ಖುಷಿ ಪಡೋದು, ಹಾಗೆ ನಿಮ್ಮ ಕಡೆ ಎಲ್ಲ ಶೇರ್ ಮಾಡ್ಕೊಳ್ಳೋದು ಇದು ಮಾಮೂಲಿನೇ. ಮತ್ತು ಇದನ್ನು ನಿಮ್ಮ ಜೊತೆಗೆ ಯಾಕೆ ಶೇರ್ ಮಾಡ್ಕೊತಿದ್ದೀನಿ ಅಂದರೆ, ಈ 2K ಬರಲಿಕ್ಕೆ ನೀವೇ ಕಾರಣರು, ನೀವೇ ಕಾರಣಕರ್ತರು ಅಂತ ಹೇಳ್ಬೋದು. ನನ್ನನ್ನು ಈ ಲೆವೆಲ್ಗೆ ಇಲ್ಲಿವರೆಗೂ ಕರ್ಕೊಂಬಂದಿದ್ದು ನೀವೇ ತಾನೇ. ಅದಕ್ಕೆ ನಾನು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳೋಣ, ಹೇಳೋಣ ಅಂತಂದೇಳಿ ನಿಮ್ಮ ಜೊತೆ ಬಂದೆ ನಾನು. ಟಿ ಇರಲ್ಲ ನನಗೆ. ಆ್ಯಕ್ಚುಲಿ ಒಂದು ಸ್ಕ್ರೀನ್ ಮೇಲೇ ನನಗೆ ಯು ಹ್ಯಾವ್ ಎ 2K ಸಬ್ಸ್ಕ್ರೈಬರ್ ಅಂತಂದು ಹೇಳಿ ನನಗೆ ಒಂದು ಬಲೂನ್ ಅಥವಾ ಏನನ್ಬೋದು, ಅದು ಒಂದು ಏನೋ ಸಂತೋಷದ ಒಂದು ನನಗೆ ಹೇಳಕ್ಕೆ ಬರ್ತಾಯಿಲ್ಲ. ಅದು ಆ ಥರದ್ದೊಂದು ಹೇಳಿಬಿಟ್ಟು ನನಗೆ ಅವರು ಕಂಗ್ರ್ಯಾಟ್ಸ್ ಮಾಡಿದರು ಆ್ಯಕ್ಚುಲಿ. ಆದರೆ ನನಗೆ ಖುಷಿನ ನಿಮ್ಮ ಜೊತೆಗೆ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತಂದು ಹೇಳಿ 2K ಆಗೋಕ್ಕೆ. ಆ್ಯಕ್ಚುಲಿ ನನಗೆ ಈ ಯೂಟ್ಯೂಬು ಮಾನಿಟೈಸೇಷನ್ನು, ಈ ಡಾಲರ್ಸು ಇದು ಯಾವುದೂ ಗೊತ್ತಿರಲಿಲ್ಲ. ಆದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗೆ ಸುಮ್ಮನೆ ಒಂದು ಹಾಬಿ, ಒಂದು ಡಾಕ್ಯುಮೆಂಟ್ರಿ ಅಂತ ಮಾಡಿದಾಗ ಎಲ್ಲರೂ ಹೇಳ್ತಾಯಿದ್ರು ನನಗೆ ಏನಂತಂದು ಹೇಳಿ, ಇದು ಯೂಟ್ಯೂಬು ನಮ್ಮೆಲ್ಲ ದುಡ್ಡು ತೊಗೋಬೇಕು ಅಂತಂದ್ರೆ, ನಮಗೆ ದುಡ್ಡು ಸ್ಟಾರ್ಟ್ ಆಗಬೇಕು ಅಂತಂದ್ರೆ 4000 ವಾಚ್ ಅವರ್ ಬೇಕು, ಹಾಗೆ ಮತ್ತು 1000 ಸಬ್ಸ್ಕ್ರೈಬ್ ಬೇಕು ಅಂತ ಹೇಳ್ತಿದ್ರು. ನಾನು 1000 ಸಬ್ಸ್ಕ್ರೈಬು ಹಾಗೆ ವಾಚ್ ಅವರ್ 4000 ಆಯಿತು ಅಂತಂದ್ರೆ ಡಾಲರ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ, ಪೇಮೆಂಟ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತೈತಿ ಅಂತ ನಾ ತಿಳ್ಕೊಂಡಿದ್ದೆ. ನಾ ತಿಳ್ಕೊಳ್ಳೋದು ಅಲ್ಲದೇ ಸುಮಾರು ಜನ ತಿಳ್ಕೊಂಡಿದ್ದಾರೆ. ಹಾಗೆ ನನಗೆ ಯಾರು ಸಬ್ಸ್ಕ್ರೈಬ್ ಆಗಬೇಕು ಅಂತಂದೇಳಿ ಅಂದ್ಕೊಂಡಿದ್ದಾರೆ, ಅಥವಾ ನಾನು ಯಾರನ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದೇಳಿ ಅಂದ್ಕೊಂಡಿದ್ದೀನಿ. ಎಲ್ಲರೂ ಇದೇ ಥರ ಕೇಳಿದ್ದಾರೆ. ಮತ್ತು ಎಷ್ಟೋ ಜನ ನನಗೇನಂತಂದರೆ, ಒಂದೊಂದು ಸಬ್ಸ್ಕ್ರೈಬ್ ಮಾಡಲಿಕ್ಕೂ ತುಂಬ ಕಾಡ್ಸಿದ್ದಾರೆ. ಇನ್ನೂ ಕೂಡ ಎಷ್ಟೋ ಜನ ನನಗೆ ಕ್ಲೋಸ್ ಇದ್ದರು, ನನ್ನ ಕೊಲೀಗ್ಸ್ ಆಯಿತು, ನನ್ನ ಫ್ರೆಂಡ್ಸ್ ಆಯಿತು, ಮಾಡಿಲ್ಲ ಸಬ್ಸ್ಕ್ರೈಬು. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ಇವಳಿಗೆ ಎಲ್ಲಿ ಪೇಮೆಂಟ್ ಬಂದುಬಿಡುತ್ತೋ, ಇವಳು ಪೇಮೆಂಟ್ ತೊಗೊಂಡ್ಬಿಡ್ತಾಳೋ ಅಂತಂದೇಳಿ ಹಾಗೂ ಕೂಡ ಇದ್ದಾರೆ ಜನ. ನನಗೂ ಗೊತ್ತಿರಲಿಲ್ಲ ಅದು ಸಬ್ಸ್ಕ್ರೈಬು ಮತ್ತು ಒಂದು ಮಾನಿಟೈಸೇಷನ್ನು, ಒಂದು ಸಬ್ಸ್ಕ್ರೈಬು ಮತ್ತು 4000 ವಾಚ್ ಅವರು ಇದೆಲ್ಲ ಆಗಬೇಕು ಅಂತಂದರೆ ಇದಕ್ಕೆ ಮಾನಿಟೈಸೇಷನ್ ಅಂತಾರೆ. ಈ ಮಾನಿಟೈಸೇಷನ್ ಆದಮೇಲೆ ಏನೇನು ರೂಲ್ಸ್ ಇದ್ದಾವೆ ಅಂತ. ಮಾನಿಟೈಸೇಷನ್ ಅಂದರೆ ಜಸ್ಟ್ ನಾವು SSLC ಪಾಸ್ ಆದಂಗೆ, ಹಾಗೆ PU ಆಗಬೇಕು, ಡಿಗ್ರಿ ಆಗಬೇಕು, ಹಾಗೆ ಜಾಬ್ ತೊಗೋಬೇಕು, ಅವೆಲ್ಲ ಭಾಳ ಇದ್ದವು ಯೂಟ್ಯೂಬಲ್ಲಿ. ಅಷ್ಟು ಸಾಮಾನ್ಯ ಇಲ್ಲ. ಹಾಗೆ ನಾನು ಮಾಡ್ತಾ ಇದ್ದೀನಲ್ಲ, ಇನ್ನೊಂದು ಸ್ವಲ್ಪ ಇಷ್ಟು ಶ್ರಮ ಪಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಶ್ರಮ ಪಟ್ಟರೆ ಇನ್ನೇನು ನಿಯರ್ ಇದ್ದೀನಿ. ಒಂದು ಸ್ವಲ್ಪ ನಿಯರ್ ಅಂದರೂ ತುಂಬ ದೂರನೇ ಇದ್ದೀನಿ. ಆದರೆ ಏನಂದರೆ ಯೂಟ್ಯೂಬರ್ಸಿಗೆ ಗೊತ್ತು, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿಗೆ ಗೊತ್ತು ನಾನು ನಿಯರ್ ಅಂತ ಅವ್ರು ಹೇಳ್ತಾರೆ. ಅದು ನನಗಿದು ದೂರನೇ ಇನ್ನು. ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇಷ್ಟು ದಿವಸ ಶ್ರಮ ಪಟ್ಟ ಮೇಲೆ ಇನ್ನೂ ಶ್ರಮ ಪಡೋಣ, ಇನ್ನೊಂದು ಸ್ವಲ್ಪ ಪಡೋಣ, ಪಟ್ಟರೆ ಏನೋ ಒಂದು ಆಗುತ್ತೆ, ಇಷ್ಟು ದಿವಸ ಮಾಡಿದ್ದಕ್ಕೆ ಒಂದು ತೃಪ್ತಿ ಆಗುತ್ತೆ ಅಂತಂದು ಹೇಳಿಬಿಟ್ಟು ನಾನು ಇದರಲ್ಲಿ ಮುಂದುವರೆದಿದ್ದೀನಿ, ಬಿಡೋದು ಬೇಡ ಅಂತಂದು ಹೇಳಿಬಿಟ್ಟು. ಹಾಗೆ ಮತ್ತು ಏನಂತಂದರೆ, ನಾವು ಮೊಬೈಲ್ ಹಿಡ್ಕೊಂಡ್ಬಿಟ್ಟು ಸುಮ್ಮನೆ ಬೇರೆಯವ್ರು ರೀಲ್ಸ್ ನೋಡ್ತೀವಿ, ಸುಮ್ಮನೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತೀವಿ, ಏನೇನೋ ಮಾಡ್ತೀವಿ. ಅದ್ರ ಬದಲು ನಮ್ಮದೇ ಆದಂತಹ ಒಂದು ಟಿ ಚಾನಲ್ ಅಥವಾ ಯೂಟ್ಯೂಬ್ ಚಾನಲ್ ಇದೆ ಅಂತಂದರೆ ಅದರಲ್ಲೇ ನಾವು ಸ್ವಲ್ಪ ಕೆಲಸ ಮಾಡ್ಕೊಂಡ್ರೆ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಾಗೆ ನಾವು ಟೈಮ್ ವೇಸ್ಟ್ ಮಾಡಿದ್ವಿ ಅನ್ನೋ ಫೀಲಿಂಗ್ನೂ ಇರೋಂಗಿಲ್ಲ. ಹಾಗಾಗಿ ನಾನು ಆಮೇಲೆ ನಾವು ನಮ್ಮನ್ನು ಬ್ಯೂಸಿ ಮಾಡಿಕೊಂಡ್ರೆ, ನಾವು ಬ್ಯೂಸಿ ಆದರೆ ನಾವು ಆರಾಮಾಗಿರ್ಬೋದು, ಸ್ಟ್ರೆಸ್ ಫ್ರೀ ಇರ್ಬೋದು ಅಂತಂದೇಳಿ ನನ್ನ ಅನಿಸಿಕೆ ಇದು. ಮತ್ತು ನನಗೆ ಆಗಿದ್ದ ಅನುಭವನೂ ಕೂಡ ಹೌದು. ಅದಕ್ಕೆ ನೀವೇನು ಹೇಳ್ತೀರಾ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾವು ಯೂಟ್ಯೂಬರ್ಸು ಕಡೆ ಎಲ್ಲ ಕೇಳಿದ್ರೆ ಅವರೆಲ್ಲ ಹೇಳ್ತಾರೆ ಏನಂತಂದು ಹೇಳಿ, ನಾನು 1000 ಸಬ್ಸ್ಕ್ರೈಬ್, ಅಯ್ಯೋ ಇನ್ನೂ 630 ಇದ್ದಾವೆ, 700 ಇದ್ದಾವೆ ಅಂತ ಹೇಳಿದಾಗ ಗೊತ್ತಿದ್ದರು ಸ್ವಲ್ಪ ಹೇಳೋರು, ಅಯ್ಯೋ ಆ ಸಬ್ಸ್ಕ್ರೈಬ್ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ಫಸ್ಟ್ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಡ್ರಿ ಅಂತ. ನಮ್ಮದು ಯಾವುದೋ ವಿಡಿಯೋ ವೈರಲ್ ಆದವು, ಯಾವುದೋ ಅನ್ನೋಕ್ಕಿಂತ ಸುಮಾರು ವಿಡಿಯೋ ವೈರಲ್ ಆದವು.
ಸುಮಾರು ಜನ ನೋಡಿದಾರ, ರೀಚ್ ಆಗಿದ್ದವು. ನಮ್ಮದೇ ಕಂಟೆಂಟು ನಾವು ಬೇರೆಯವ್ರ ಕಂಟೆಂಟ್ ಬಿಟ್ಟು ಕದ್ದು ಬಿಟ್ಟು ಹಾಕೋದ್ರಿಂದ ಭಾಳ ಪ್ರಾಬ್ಲಮ್ ಆಗುತ್ತೆ. ಕಾಫಿ ರೇಟ್ಸ್ ಎಲ್ಲ ಬರುತ್ತೆ. ನಾವು ನಮ್ಮದೇ ಕಂಟೆಂಟನ್ನು ಹಾಕ್ತೇವಲ್ಲ, ನಮ್ಮದೇ ಓನ್ ವಿಡಿಯೋಗಳನ್ನು ಅದೇನು ಪ್ರಾಬ್ಲಮ್ ಕೊಡೋಂಗಿಲ್ಲ. ಮತ್ತು ನಮಗೆ ಅದು ಗೊತ್ತೇ ಇರಲ್ಲ. ನನಗೆ ನಾನು ಮಾಡಿದ ವಿಡಿಯೋನೇ ಹಾಕೋದು ಅಥವಾ ಎಡಿಟ್ ಮಾಡೋದೇ ಕಷ್ಟ ನನಗೆ. ಇನ್ನೊಬ್ಬರು ವಿಡಿಯೋ ತೊಗೊಂಡ್ಬಿಟ್ಟು ಅದನ್ನು ಕಾಪಿ ರೈಟ್ ಬರ್ದಂಗೆ ಹಾಕೋದಿದೆಯಲ್ಲ, ಅದು ತುಂಬ ಕಷ್ಟ. ಬೇರೆಯವ್ರು ಏನು ಮಾಡ್ತಿರೋ ಗೊತ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು ನಾನು ಹೇಳೋದು ನಿಮಗೆಲ್ಲ, ಹೊಸ ಯೂಟ್ಯೂಬರ್ಸ್ಗೆ ಸಾಧ್ಯ ಆದಷ್ಟು ನಿಮಗೆ ನಿಮ್ಮದೇ ಆದಂಥ ವಿಡಿಯೋಗಳನ್ನು ಹಾಕ್ಕೊತ ಬನ್ನಿರಿ. ಅಂದರೆ ಅದು ಪ್ರಾಬ್ಲಮ್ ಇರಲ್ಲ. ಕಾಫಿ ರೈಟ್ ಅಂತ ಆಗಂಗಿಲ್ಲ, ಇನ್ನೊಂದು ಕಾಫಿ ಸ್ಟ್ರೈಕ್ ಅಂತ ಆಗಂಗಿಲ್ಲ. ಹಾಗಾಗಿ ಮತ್ತು ಇನ್ನೊಂದು ಏನಂತಂದರೆ, ಹೊಸ ಯೂಟ್ಯೂಬರ್ಸ್ಗೆ ನಾನು ಕೊಡೋ ಸಜೆಷನ್ ಏನಂತಂದರೆ, ಇನ್ನು ಡಿಸೆಂಬರ್ 4 ತಿಂಗಳು, ಈ ತಿಂಗಳ ಬಿಟ್ಬಿಟ್ರಿ ಅಂತಂದರೆ ಇನ್ನು 4 ತಿಂಗಳಲ್ಲಿ ನೀವು ಬೇಗ ವಾಚ್ ಅವರ್ ಅದನ್ನು ಕಂಪ್ಲೀಟ್ ಮಾಡ್ಕೊರಿ. ಯಾಕಂದ್ರೆ 2027ಗೆ ಏನಂತಂದ್ರೆ YTR ರೂಲ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ಈ ಮಾನಿಟೈಸೇಷನ್ಗೆ 4000 ವಾಚ್ ಅವರ್ ಇದ್ದದ್ದನ್ನು 8000 ವಾಚ್ ಅವರು, ಹಾಗೆ 10 ಮಿಲಿಯನ್ ಶಾರ್ಟ್ಸಿಗೆ ಇದ್ದಿದ್ದ ಮಾನಿಟೈಸೇಷನ್ನ 20 ಮಿಲಿಯನ್ ಶಾರ್ಟ್ಸ್ ವಿಡಿಯೋಗೆ ಮಾಡ್ತಿದ್ದಾರೆ. ಇದು ತುಂಬ ಕಷ್ಟ. 4000 ವಾಚ್ ಅವರ್ ಕಂಪ್ಲೀಟ್ ಮಾಡೋದೇ ತುಂಬ ಕಷ್ಟ. ನಿಮಗೆಲ್ಲ ಗೊತ್ತಿರುತ್ತೆ. ನನಗೆ ಗೊತ್ತಿಲ್ಲದೇ ಅದು ಆಗಿಬಿಟ್ಟತಿ, ಅದು ಹೆಂಗಾಯಿತು ಅಂತ. ಮತ್ತು ನಾವೆಲ್ಲ ಅಡುಗೆದು ಹಾಕ್ತೇವಲ್ಲ ಅಡುಗೆ ವಿಡಿಯೋಸ್ ಆದರೆ ಎಲ್ಲರಿಗೂ ಸುಮಾರು ಇಂಟ್ರೆಸ್ಟ್ ನೋಡ್ತಿರ್ತಾರೆ. ಹಾಗೆ ವಾಚ್ ಅವರ್ ಸಿಕ್ಕಿಬಿಡ್ತಾವೆ. ಹಾಗೆ ಅದರಲ್ಲೇ YTR ಒಂದೊಂದು ವೈರಲ್ ವಿಡಿಯೋನ ವೈರಲ್ ಮಾಡಿಬಿಟ್ರು ಅಂತಂದರೆ ಆಟೋಮೆಟಿಕ್ಕಾಗಿ ಏನಂದ್ರೆ ವಾಚ್ ಅವರ್ ಸಿಕ್ಬಿಡುತ್ತೆ. ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ನನಗೆ ಗೊತ್ತಿಲ್ಲದೇ, ಮತ್ತು ನಮ್ಮ ಮಾನಿಟೈಸೇಷನು ಕೂಡ ಹಾಗೆ YTR ಏನೋ ಕೇಳಿದ್ದಾರೆ ಅಂತಂದೇಳಿ ಫಾರ್ಮ್ ಫಿಲಪ್ ಮಾಡಿದೆ ನಾನು. ನನ್ನ ಮೊಬೈಲಲ್ಲೇ ಮಾಡಿದೆ ನಾನು. ನನಗೆ ಅದು ಗೊತ್ತಿಲ್ಲ. ಕಂಟೆಂಟ್ ಕ್ರಿಯೇಟರ್ ಕಡೆ ಎಷ್ಟೋ ಜನ ಮಾನಿಟೈಸೇಷನ್ ಮಾಡಿಸ್ತಾರಂತೆ. ನನಗೆ ಇವಾಗ ಲೈವ್ ಹೋಗ್ತಾವಲ್ಲ, ಲೈವ್ ವಿಡಿಯೋದಲ್ಲಿ ಲೈವ್ ಬಂದರು ಅಥವಾ ನಾನು ಬೇರೆ ಲೈವ್ ಹೋದಾಗ ಅವರೆಲ್ಲ ಹೇಳ್ತಾರೆ. ಅವಾಗ ನನಗೆ ಗೊತ್ತಾಗಿದ್ದು. ನನಗೆ ಗೊತ್ತಿಲ್ಲದೇ ಸುಮ್ಮನೆ ಹಾಗೆ ಏನೋ ಕೇಳಿದ್ದಾರೆ ಅಂತಂದೇಳಿ ಹಾಗೆ ಫಿಲ್ ಮಾಡ್ಕೊತ ಬಂದೆ ನಾನು. ಅದೇನು ಪ್ರಾಬ್ಲಮ್ ಆಗಿಲ್ಲ. ಏನು ಪೇಮೆಂಟ್ ಬರಬೇಕಾದ್ರೆ ಗೊತ್ತಾಗ್ಬೋದು ನನಗೆ. ಮೋಸ್ಟ್ಲಿ ಪ್ರಾಬ್ಲಮ್ ಆಗಿದೆ ಇಲ್ಲೋ ಅಂತಂದು ಹೇಳಿ ನಾನು ಅನ್ಕೊಳೋದು. ಪೇಮೆಂಟ್ ಬರೋಕ್ಕೆ ಇನ್ನೂ ತುಂಬ ಟೈಮ್ ಬೇಕು. ಹಾಗೆ ಮತ್ತು ನೀವೆಲ್ಲ ಇನ್ನೂ ನನಗೆ ಸಪೋರ್ಟ್ ಮಾಡಬೇಕು. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಬೇಕು. ಮತ್ತು ವಿಡಿಯೋದಿಂದ ಸಬ್ಸ್ಕ್ರೈಬ್ ಆಗೋದು ಭಾಳ ಕಡಿಮೆ. ನಾನು ಲೈವ್ ಬರ್ತಾ ಇದ್ರಿಂದ ಲೈವ್ ಬರೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ನೋಡು, ಆವಾಗಿಂದ ನನಗೆ ಸಬ್ಸ್ಕ್ರೈಬ್ ಚೆನ್ನಾಗದು. ಏನಂದ್ರೆ 1000 ಸಬ್ಸ್ಕ್ರೈಬ್ ಆಗಿ ಒಂದು 1500 ಸಬ್ಸ್ಕ್ರೈಬ್ ಆಗಿ ಸ್ವಲ್ಪ ಸ್ಟಾಪ್ ಆಗಿಬಿಟ್ಟಿತ್ತು. ಮುಂದೆ ಹೋಗೋಕ್ಕೆ ರೆಡಿ ಇದ್ದಿಲ್ಲ. ಏನು 1500 ಸಬ್ಸ್ಕ್ರೈಬ್ ಆದಮೇಲೆ ಏನು 500 ಸಬ್ಸ್ಕ್ರೈಬ್ ಇದಾವಲ್ಲ, ಅದೆಲ್ಲ ನನಗೆ ಲೈವಿಂದನೇ ಸಿಕ್ಕಿರೋದು. ಅದಕ್ಕೆ ಎಲ್ಲರಿಗೂ ಲೈವ್ ಯಾರ್ಯಾರು ಬಂದು ನನಗೆ ಸಪೋರ್ಟ್ ಮಾಡಿದರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಹೊಸ ಯೂಟ್ಯೂಬರ್ಸ್ ಆಗಿದ್ದರೆ, ಇವಾಗ ಸ್ಟಾರ್ಟ್ ಮಾಡಿದರೆ ಅವ್ರಿಗೆ ನೀವು ಕೂಡ ಒಂದು ಮಿನಿಮಮ್ ಒಂದು 50 ಸಬ್ಸ್ಕ್ರೈಬ್ ಆದಮೇಲೆ ಲೈವ್ ಬರ್ಬೋದು. ಲೈವ್ ಬನ್ನಿ, ಸಬ್ಸ್ಕ್ರೈಬು ಇರ್ತವೆ. ಹಾಗೆ ನೀವು ಒಳ್ಳೊಳ್ಳೆ ಅದ್ರ ಜೊತೆ ವಿಡಿಯೋನೂ ಹಾಕಿ ನೋಡಿ ಅಂತಂದೇಳಿ ನೀವು ಕೂಡ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ನಿಮ್ಮ ವಿಡಿಯೋನೂ ಅವ್ರು ನೋಡ್ತಾರೆ. ನೋಡೋದ್ರಿಂದ ನಿಮಗೆ ಲೈವಲ್ಲಿ ಸಬ್ಸ್ಕ್ರೈಬು ಸಿಗುತ್ತೆ. ಹಾಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನಿಮ್ಮ ವಿಡಿಯೋನ ನಿಮ್ಮನ್ನು ಇಷ್ಟಪಟ್ಟು, ನಿಮ್ಮ ವಿಡಿಯೋನೂ ಇಷ್ಟಪಟ್ಟು ಕಮೆಂಟು ಅವೆಲ್ಲ ಸಿಗುತ್ತೆ. ಹಾಗಾಗಿ ನೀವು ಲೈವ್ ಬರೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ಮತ್ತು ನೀವು ಇನ್ನೊಬ್ರಿಗೆ ಸಪೋರ್ಟ್ ಮಾಡೋದ್ರಿಂದ ನಿಮಗೆ ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಮತ್ತು ನಿಜವಾಗ್ಲೂ 2000 ಸಬ್ಸ್ಕ್ರೈಬ್ ಇದೆಯಲ್ಲ, ನನಗೊಂದು ದೊಡ್ಡದೇ. ನಾನು ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ಫೀಲಿಂಗ್ ಇದೆ ನನಗೆ. ಹಾಗೆ ನಾವು ಏನು ಸಿಲ್ವರ್ ಕಾಯಿನ್ ಅಂದರೆ ಸಿಲ್ವರ್ ಬಟನ್ ತಗೊಳ್ಳೋ ಲೆವೆಲ್ಗೇನು ಹೋಗಲ್ಲ. 10 ಲಕ್ಷ ಸಬ್ಸ್ಕ್ರೈಬ್ ಬೇಕು. ಅಷ್ಟು ಸಬ್ಸ್ಕ್ರೈಬ್ ಮಾಡೋದೇನು ಆಗಂಗಿಲ್ಲ. ಬಟ್ ಏನೋ ಮಾಡಿದ್ದೀವಿ ಅಂದರೆ ಸಣ್ಣ ಪುಟ್ಟದ್ದು ನಾವು ಕಷ್ಟಪಟ್ಟಿದ್ದೀವಿ ಅಂತಂದ್ರೆ ಇದಕ್ಕೆ ಒಂದು 2K ಸಬ್ಸ್ಕ್ರೈಬು ನಾನು ತಗೊಂಡದ್ದು ನನಗೆ ಹೆಮ್ಮೆ ವಿಷಯನೇ. ಹಾಗೆ ನೀವು ಎಲ್ಲರೂ ಕೂಡ ಕೆಲವೊಬ್ರಿಗೆ ಏನಾಗಿರುತ್ತೆ ಅಂತಂದ್ರೆ ಸಬ್ಸ್ಕ್ರೈಬ್ ಸಿಕ್ಕಾಬಟ್ಟೆ ಇರ್ತಾವೆ, ವಾಚ್ ಅವರೇ ಸಿಕ್ಕಿರೋಂಗಿಲ್ಲ. ಸಬ್ಸ್ಕ್ರೈಬ್ ಏನಂದರೆ ಕೆಲವೊಬ್ರು ಶಾರ್ಟ್ಸ್ ಎಲ್ಲ ಮಾಡ್ತಾರೆ, ರೀಲ್ಸ್ ಎಲ್ಲ ಮಾಡ್ತಾರೆ, ವಿಡಿಯೋಸ್ ಎಲ್ಲ ಅದೆಲ್ಲ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಸಿಗ್ತವೆ. ಬಟ್ ನನಗೆ ಆ ಥರ ಶಾರ್ಟ್ಸ್ ಮಾಡೋಕ್ಕೆ ಬರಲ್ಲ. ನಾನು ಮಾಡಿದರೂ ಕೂಡ ನನಗೆ ಸರಿ ಹೋಗ್ತಾ ಇಲ್ಲ. ನನಗೆ ಸೂಟ್ ಅನ್ನಿಸ್ತಾ ಇಲ್ಲ. ಅದು ನನ್ನಷ್ಟಕ್ಕೆ ನನಗೆ ಸರಿ ಹೋಗ್ತಾ ಇಲ್ಲ ಅಂತ ಅನಿಸುತ್ತೆ. ಖರಾಬಾಗಿ ಯಾರ್ಯಾರೋ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ನಾವು ಮಾಡಿದ್ದನ್ನು ಯಾರಾದರೂ ನೋಡಿದಾಗ ಅದು ಚೆನ್ನಾಗೈತಿ ಅಂತ ಹೇಳಬೇಕು, ಹಾಗೆ ಇಷ್ಟಪಡಬೇಕು. ಅದು ನನ್ನ ಗುರಿ. ಇವಾಗ ನಾನು ಅಡುಗೆ ಶಾರ್ಟ್ಸ್ ಎಲ್ಲ ಹಾಕ್ತೀನಿ, ಆದರೂ ಅದಕ್ಕೆ ಸಬ್ಸ್ಕ್ರೈಬ್ ಸಿಗೋದು ತುಂಬ ಅಂದರೆ ತುಂಬ ಕಡಿಮೆ. 1-2 ಸಿಗಬೇಕಂದ್ರೆ ಭಾಳ ರೇರು. ಒಂದೊಂದು ವಿಡಿಯೋಗೆ ಸಿಗೋದು ಇಲ್ಲ ಅದು ಕೂಡ. ಹಾಗಾಗಿ ಮತ್ತು ಸಬ್ಸ್ಕ್ರೈಬ್ ಎಷ್ಟೋ ಜನ ರೊಕ್ಕ ಕೊಟ್ಟು ಕೂಡ ಕೊಂಡ್ಕೊತಾರಂತೆ. ನಾನು ಸುಮಾರು ಕಡೆ ಇನ್ಸ್ಟಾದಲ್ಲಾಯಿತು, ಕೆಲವೊಂದು ಕಡೆ ನಾನು ಸ್ಕ್ರೋಲ್ ಮಾಡ್ಬೇಕಾದ್ರೆ ನನಗೆಲ್ಲ ವಿಡಿಯೋ ಸಿಕ್ಕಿದ್ದಾವೆ ಆ ಥರ. ಅದನ್ನೇ ಒಂದು ಆಫೀಸಾಗಿ ಮಾಡ್ಕೊಂಡ್ಬಿಟ್ಟು ನೀವು ನಮಗೆ ಕನೆಕ್ಟ್ ಆಗ್ರಿ, ನಾವೆಲ್ಲ ನಿಮಗೆ ಮಾಡಿಕೊಡ್ತೀವಿ, ಇಷ್ಟು ಕಟ್ರಿ ಅಷ್ಟು ಕಟ್ರಿ ಅಂತೆಲ್ಲ ಹೇಳಿದ್ದು ನೋಡಿದ್ದೀನಿ ನಾನು.
ಬಟ್ ಅದೆಲ್ಲ ಕಟ್ಟಿಗೆ ಹಾಳು ಮಾಡ್ಕೋಬೇಡಿ ದುಡ್ಡು. ನಿಮಗೇನೋ ಒಂದು ಹಾಬಿ ಅಂತ ಮಾಡ್ಕೊಳ್ರಿ, ಒಂದು ಡಾಕ್ಯುಮೆಂಟ್ರಿ ಅಂತ ಮಾಡ್ಕೊಳ್ರಿ, ಏನು ಮೋಸ ಹೋಗ್ದಂಗೆ. ಆದರೆ ಆಗಲಿ, ಇಲ್ಲದೇ ಇದ್ದರೆ ಇಲ್ಲ. ಒಳ್ಳೆ ಮನಸ್ಸಿಟ್ಕೊಂಡು ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಒಳ್ಳೆ ಮನಸ್ಸಿಟ್ಟು ನಾವು ಇಷ್ಟಪಟ್ಟು ಮಾಡಿದ್ವಿ ಅಂದರೆ ಅದು ಸಕ್ಸಸ್ ಆಗೇ ಆಗುತ್ತೆ. ಅದಕ್ಕೆ ನಾನೇ ಕಾರಣ. ಹಾಗಾಗಿ ನಾನು ಎಲ್ಲಿ ದುಡ್ಡು ಕೊಟ್ಟು ಕಳ್ಕೊಬೇಡ್ರಿ ಅಂತಲೇ ನಾನು ನಿಮಗೆ ಸಜೆಷನ್ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೆ ನನ್ನ 2000 ಅಥವಾ 2K ವಿಡಿಯೋದ್ದು ಮಾತುಗಳು ಅಥವಾ ನಿಮ್ಮ ಕಡೆ ಹಂಚ್ಕೊಳ್ಳೋದು ಕೆಲವೊಂದು ಮಾತುಗಳನ್ನು ಅಥವಾ ನನ್ನ ಏನು ಹೇಳ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಖುಷಿ ವಿಷಯದಲ್ಲಿ ನನಗೆ ನಿಮ್ಮ ಕಡೆ ಏನು ಹೇಳ್ತಿದ್ದೀರಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರಾದರೂ ಹೊಸಬರಿದ್ದರೆ ನೀವು ಸಪೋರ್ಟ್ ಮಾಡಿ ಅಂತ ಮೆಸೇಜ್ ಹಾಕಿದರೆ ನಾನು ನಿಜವಾಗ್ಲೂ ಸಪೋರ್ಟ್ ಮಾಡ್ತೀನಿ. ನೀವು ಕೂಡ ನಿಮಗೂ ಒಳ್ಳೆಯದಾಗಲಿ, ಹಾಗೆ ಬೆಳೀರಿ ಅಂತಂದು ಹೇಳಿ ನಾನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.